ನನಗೆ ಅತಿ ಹೆಚ್ಚು ಸಲ ಕೇಳಿರೋ ಪ್ರಶ್ನೆ ಅಂದರೆ ನಿಮಗೆ ಕ್ಯಾನ್ಸರ್ ಇದೆ ಅಂತ ಹೇಗೆ ಗೊತ್ತಾಯಿತು, ಸಿಂಪ್ಟಮ್ಸ್ ಏನಿತ್ತು ಅಂತ. ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ತುಂಬ ಕಾಮನ್ ಕ್ಯಾನ್ಸರ್ ಆಗಿದೆ ಹೆಣ್ಮಕ್ಳಲ್ಲಿ. ಗಂಡು ಮಕ್ಕಳಲ್ಲೂ ಇದೆ, ಆದರೆ ರೇರ್. ಇದರ ಸಿಂಪ್ಟಮ್ಸ್: 1, ಎದೆ ಅಥವಾ ಕಂಕುಳಿನ ಭಾಗದಲ್ಲಿ ಗಂಟು ಕಂಡು ಬಂದರೆ. 2, ಬ್ರೆಸ್ಟ್ ಸೈಜಲ್ಲಿ ವ್ಯತ್ಯಾಸ ಕಂಡು ಬಂದರೆ. 3, ಯಾವುದೇ ತರಹದ ಡಿಂಪ್ಲಿಂಗ್ ಇದ್ದರೆ. 4, ಬ್ರೆಸ್ಟಲ್ಲಿ ಬ್ಲಡ್ ಮತ್ತು ಯಾವುದೇ ತರಹದ ಡಿಸ್ಚಾರ್ಜ್ ಕಂಡು ಬಂದರೆ. 5, ಯಾವುದೇ ತರಹದ ಸ್ವೆಲ್ಲಿಂಗ್, ಪೇನ್, ಪ್ಯಾಚ್, ರೆಡ್ನೆಸ್ ಇದ್ದರೆ. ಈ ತರಹದ ಯಾವುದೇ ರೀತಿಯಾದ ಸಿಂಪ್ಟಮ್ಸ್ ಕಂಡು ಬಂದಲ್ಲಿ ಅವಾಯ್ಡ್ ಮಾಡಬೇಡಿ. ಸರ್ಜನ್ ಅಥವಾ ಆನ್ಕಲಾಜಿಸ್ಟ್ನ ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಎಲ್ಲ ತರಹದ ಗಂಟುಗಳು ಕ್ಯಾನ್ಸರ್ ಗಂಟುಗಳು ಆಗಿರಲ್ಲ. ಬಿನೈನ್ ಬ್ರೆಸ್ಟ್ ಗಂಟುಗಳು ಕೂಡ ಇರುತ್ತದೆ. ಬಿನೈನ್ ಅಂದರೆ ಕ್ಯಾನ್ಸರ್ ಅಲ್ಲ ಅಂತ ಅರ್ಥ. ಹಳ್ಳಿ ಕಡೆಗಳಲ್ಲಿ ಯಾವುದೇ ರೀತಿ ಪೇನ್ ಇರಲ್ಲ ಅಂತ ಹಾಸ್ಪಿಟಲ್ಗಳಿಗೆ ಹೋಗಲ್ಲ. ಕೊನೆಗೆ ಹಾಸ್ಪಿಟಲ್ಗೆ ರೀಚ್ ಆಗೋಷ್ಟರಲ್ಲಿ ಲಾಸ್ಟ್ ಸ್ಟೇಜ್ನ ತಲುಪಿಬಿಟ್ಟಿರ್ತಾರೆ. ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಇಲ್ಲ. ಕ್ಯಾನ್ಸರ್ ಅನ್ನೋದು ಇವಾಗ ಕ್ಯೂರ್ ಆಗುವಂತಹ ಒಂದು ಕಾಯಿಲೆ. ಶೀಘ್ರ ಪತ್ತೆ ಕ್ಯಾನ್ಸರ್ ನಾಪತ್ತೆ ಅಂತ ಹೇಳ್ತಾರೆ. ತುಂಬ ಪಾಸಿಟಿವ್ ಆಗಿರೋದು ಇಂಪಾರ್ಟೆಂಟು. ಮತ್ತು ಎವ್ರಿ 15 ಡೇಸಿಗೆ ಒಂದ್ಸಲ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ನ ಮಾಡ್ಕೊಳ್ಳಿ. ಮತ್ತು 6 ಮಂತ್ಸಿಗೆ ಒಂದ್ಸಲ ಹೆಲ್ತ್ ಚೆಕಪ್ನ ಮಾಡಿಸಿ. ಮತ್ತೆ ಯಾವುದೇ ರೀತಿಯಾದ ಪ್ರಶ್ನೆಗಳು ನೀವು ನನ್ನನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ ಕಮೆಂಟಲ್ಲಿ ತಿಳಿಸಿ. ಅದ್ರ ಬಗ್ಗೆ ವಿಡಿಯೋ ಮಾಡೋ ಪ್ರಯತ್ನನ ನಾನು ಮಾಡ್ತೀನಿ. ಥ್ಯಾಂಕ್ ಯು.